ವಾಮ್ ಕಾಪ್. ವಾಮ್ ಕಾಪ್ ಏನು ವಾಮ್ ಕಾಪ್ ಅಂದ್ರೆ VAM ವಾಮ್ ಕಾಪ್ 100 ಗ್ರಾಮ್ ಪೌಡರ್ ಇದು ವಾಮ್ ಕಾಪ್ ಅನ್ನೋದು. ಇದು ನಿಮಗೆ ವೆಸ್ಕ್ಯುಲರ್ ಆರ್ಬೆಸ್ಕ್ಯುಲರ್ ಮೈಕೋರೈಸಾ ಅಂತ ಹೇಳಿ ಇದರ ಒಂದು VAM ಅಂದ್ರೆ ಅಬ್ಸರ್ವೇಷನ್ ಆಗಿರುತ್ತೆ. ಈ ಒಂದು ವಾಮ್ ಕಾಪ್ ಏನಿದೆ ನಮ್ಗೆ ಒಂದು ಫಂಗಸ್ ಇದು. ಏನಿದು ಒಂದು ಫಂಗಸ್ 100 ಗ್ರಾಮ್ ಇರ್ತಿದ್ದು ಇದು ಫಂಗಸ್. ಈ ಒಂದು ವಾಮ್ ಕಾಫು ಭೂಮಿಗೆ ಬಿದ್ದ ತಕ್ಷಣ ಇದು ಯಾವ ತರ ಸ್ಪ್ರೇ ಮಾಡೋಂಗಿಲ್ಲ. ಈ ಒಂದು ವಾಮ್ ಕಾಪ್ ನ ನಾವು ಭೂಮಿಯ ಒಳಗಡೆ ಅಂದ್ರೆ ಬೇರಿಗೆ ಆಗಿರ್ಬೋದು ಬುಡಕ್ಕಾಗಿರ್ಬೋದು ಸ್ಪ್ರೇ ಮಾಡ್ಬೋದು, ಇಲ್ಲ ಭೂಮಿಗೆ ಮಿಕ್ಸ್ ಮಾಡಿ ಹಾಕಬೇಕು. ಯಾವ ಮಣ್ಣಿಗೆ ಬೇರೆ ಯಾವ ತರ ಗೊಬ್ಬರ ಜೊತೆ ಮಿಕ್ಸ್ ಮಾಡಂಗಿಲ್ಲ. ಇದೊಂದು ಫಂಗಸ್. ಇದು ಭೂಮಿಯ ಒಳಗಡೆ ಹೋಗಿದ ನಂತರ ನಮ್ಗೇನ್ ಮಾಡುತ್ತೆ ಕೆಲಸ ಅಂದ್ರೆ ಅಲ್ಲಿ ಫೀಡಿಂಗ್ ರೂಟ್ಸ್ ಅಂತ ಏನ್ ಕರಿತೀವಿ, ತಾಯಿ ಬೇರುಗಳು ತಂತಿ ಬೇರುಗಳು ಅಂತ ಕರಿತೀವಿ. ಫೀಡಿಂಗ್ ರೂಟ್ಸ್ ವೈಟ್ ಬೇರುಗಳು ಅದನ್ನ ಡಬಲ್ ಮಾಡುತ್ತೆ. ಸಾಧ್ಯವಾದಷ್ಟು ಡೆಪ್ತ್ ಆಗಿ ಹೋಗ್ಲಿಕ್ಕೆ ಸಾಧ್ಯವಾದಷ್ಟು ಡೆಪ್ತ್ ಆಗಿ ಬೇರುಗಳನ್ನ ಕಳಿಸಿ ಭೂಮಿಯಲ್ಲಿ ಇರ್ತಕ್ಕಂತ ನೆಟ್ವರ್ಕ್ ಬಿಲ್ಡ್ ಮಾಡುತ್ತೆ. ನೋಡಿ, ಒಂದು ಗಿಡದಿಂದ ಒಂದು ಗಿಡಕ್ಕೆ ನೆಟ್ವರ್ಕ್ ಬಿಲ್ಡ್ ಮಾಡುತ್ತೆ. ಅಷ್ಟು ಬೇರುಗಳು ಡೆಪ್ತ್ ಆಗಿ ಭೂಮಿ ಒಳಗಡೆ ಹೋಗುತ್ತೆ ಈ ವಾಮ್ ಕಾಪ್ ನ ಬಳಸೋದ್ರಿಂದ. ಎಲ್ಲಾ ಕ್ರಾಪ್ಗೂ ಈ ಒಂದು ವಾಮ್ ಕಾಪ್ ನ ಬಳಸ್ಬೋದು. ಓಕೆ, ಅದೇ ರೀತಿ ಇದೊಂದು ಪ್ಲಾಂಟ್ ಗೆ ಏನು ಸಪ್ಲೈ ಮಾಡುತ್ತೆ ಅಂದ್ರೆ ಪ್ರೊವೈಡ್ ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಭೂಮಿಯಲ್ಲಿ ಇರುತ್ತೆ, ಅದನ್ನ ಪ್ರೊವೈಡ್ ಮಾಡುತ್ತೆ. ಅದು ವಾಟರ್ ನ್ಯೂಟ್ರಿಯೆಂಟ್ಸ್ ನ ಪ್ರೊವೈಡ್ ಮಾಡುತ್ತೆ. ನಮ್ಗೆ ಭೂಮಿಯಲ್ಲಿ ಇರ್ತಕ್ಕಂತ ಪೊಟ್ಯಾಷಿಯಂ ಇರ್ಬೋದು, ನೈಟ್ರೋಜನ್ ಇರ್ಬೋದು, ಜಿಂಕು, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಎಲ್ಲದನ್ನು ಸಮೇತ ಫಾಸ್ಟ್ ಆಗಿ ಅಪ್ಟೇಕ್ ಮಾಡಿಸುತ್ತೆ ಗಿಡಕ್ಕೆ ಗ್ರೋತ್ ಆಗ್ಲಿಕ್ಕೆ. ಅದೇ ರೀತಿ ಭೂಮಿಯಲ್ಲಿ ಬೇರುಗಳು ಎಷ್ಟು ಚೆನ್ನಾಗಿ ಹೋಗ್ತಾವೋ ಗಿಡ ಅಷ್ಟು ಚೆನ್ನಾಗಿ ಬರುತ್ತೆ. ಲೀವ್ಸ್ ಎಲೆಗಳು ಅಂತ ಏನ್ ಕರಿತೀವಿ ಹೆಲ್ತಿ ಆಗಿರ್ತವೆ. ಸೂರ್ಯನ ಬೆಳಕನ್ನು ಸಮೇತ ಚೆನ್ನಾಗಿ ಅಬ್ಸರ್ವೇಷನ್ ಮಾಡುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಒಂದು ಗಿಡದ ಬೇರುಗಳು ಇಷ್ಟು ಡೆಪ್ತ್ ಆಗಿ ಹೋಗ್ಬಿಟ್ಟು ನಮಗೆ ಭೂಮಿಯಲ್ಲಿ ಇರ್ತಕ್ಕಂಥ ಎಲ್ಲಾ ಗೊಬ್ಬರಗಳನ್ನು ನೋಡಿ. ನೀವೇನಾದ್ರು ಗೊಬ್ಬರ ಹಾಕಿದೀರಾ, ಸಗಣಿ ಗೊಬ್ಬರ ಹಾಕಿದೀರಾ, ಇಲ್ಲ ಯಾವ್ದೋ ಯೂರಿಯಾ, DAP, 10-26 ಅಥವಾ ಏನಾದ್ರು ಹಾಕಿದೀರಾ ಅಂದ್ರೆ ಅದನ್ನು ಕೂಡ ಫಾಸ್ಟ್ ಆಗಿ ಗಿಡಕ್ಕೆ ಸಪ್ಲೈ ಮಾಡುತ್ತೆ. ನಮ್ಮ ಹೊಲದ ಮಣ್ಣು ಅಂದ್ರೆ ಬರೀ ಮಣ್ಣಲ್ಲ, ಅದೊಂದು ಕ್ಲೀನಾಗಿ ಬರ್ಕೊಳ್ಳಿ. ಏನೇನಕ್ಕೆ ಬರುತ್ತೆ ಮೈಕ್ರೋರೈಸಾ ಅಂತ ಹೇಳ್ಬಿಟ್ಟು ನೀಟಾಗಿ ತಿಳ್ಕೊಳ್ಳಿ. ನಡೆಯೋ ಜಾಗ ಗೊತ್ತಾ, ಅಲ್ಲಿ ನಮಗಾಗಿ ಸದ್ದೇ ಇಲ್ಲದೆ ದುಡಿಯೋ ಒಂದು ಸೀಕ್ರೆಟ್ ಟೀಮ್ ಇದೆ. ಬನ್ನಿ ಇವತ್ತು ಆ ಅದ್ಭುತ ಪಾರ್ಟ್ನರ್ ಬಗ್ಗೆ ಮಾತಾಡೋಣ. ಒಂದು ಕ್ಷಣ ಯೋಚನೆ ಮಾಡಿ, ನಮ್ಮ ಜಮೀನಿನ ಬೆಸ್ಟ್ ಪಾರ್ಟ್ನರ್. ಸಂಬಳನೇ ಕೇಳದೆ ಫ್ರೀ ಆಗಿ ನೆಲದ ಕೆಳಗೆ ನಮ್ಗೋಸ್ಕರ ದಿನಪೂರ್ತಿ ಕೆಲಸ ಮಾಡಿದ್ರೆ ಹೇಗಿರುತ್ತೆ? ಹಬ್ಬ, ಇದು ಕಲ್ಪನೆ ಅಲ್ಲ, ಪಕ್ಕಾ ಸತ್ಯ. ಬನ್ನಿ ಈ ಸೂಪರ್ ಸಂಗಾತಿಯನ್ನ ಮೀಟ್ ಮಾಡೋಣ. ಹಾ, ನಮ್ಮ ಸೀಕ್ರೆಟ್ ಪಾರ್ಟ್ನರ್ ಹೆಸರೇ ಮೈಕೋರೈಸಾ. ಅಯ್ಯೋ, ಹೆಸರು ಕೇಳಿ ಹೆದರಬೇಡಿ, ಇದು ಸೈಂಟಿಸ್ಟ್ ಗಳು ಇಟ್ಟಿರೋ ಹೆಸರಷ್ಟೇ. ಇದರ ಕೆಲಸ ಮಾತ್ರ ತುಂಬಾನೇ ಸಿಂಪಲ್. ಇದೊಂದು ಫ್ರೆಂಡ್ಲಿ ಫಂಗಸ್, ಅಂದ್ರೆ ಒಂದು ಉಪಯುಕ್ತ ಶಿಲೀಂಧ್ರ. ಇದು ಗಿಡದ ಬೇರುಗಳಿಗೆ ಅಂಟಿಕೊಂಡು ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ. ಇದು ಗಿಡದ ಸ್ವಂತ ಬೇರಿಗಿಂತ 100 ಪಟ್ಟು ಜಾಸ್ತಿ ಹರಡ್ಕೊಂಡು ಒಂದ್ ರೀತಿ ಗಿಡಕ್ಕೆ ಎಕ್ಸ್ಟ್ರಾ ರೂಟ್ ಸಿಸ್ಟಮ್ ಕೊಟ್ಟಾಗ ಕೆಲಸ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಪಾರ್ಟ್ನರ್ಶಿಪ್ ನಡೆಯೋದು ಹೇಗೆ? ಇದೊಂದು ಸಿಂಪಲ್ ಬಿಸ್ನೆಸ್ ಡೀಲ್ ಇದ್ದ ಹಾಗೆ. ಪ್ರಕೃತಿಯಲ್ಲಿ ಎಲ್ಲವೂ ಕೊಡುಕೊಳ್ಳೋ ಲೆಕ್ಕಾಚಾರದಲ್ಲೇ ನಡೆಯೋದು, ಹೌದಲ್ವೇ? ನೋಡಿ, ಇದೊಂದು ಪಕ್ಕಾ ಅಗ್ರಿಮೆಂಟ್. ಗಿಡ ಏನ್ ಮಾಡುತ್ತೆ ಅಂದ್ರೆ ಸೂರ್ಯನ ಬೆಳಕಿನಿಂದ ತಾನು ತಯಾರಿಸಿದ ಸಕ್ಕರೆ ಇದೆಯಲ್ಲ, ಅದರಲ್ಲಿ ಒಂದು 10-20% ಭಾಗವನ್ನ ಈ ಫಂಗಸ್ಗೆ ಸಂಬಳದ ಹಾಗೆ ಕೊಡುತ್ತೆ. ಅದಕ್ಕೆ ಬದಲಾಗಿ ಈ ಫಂಗಸ್ ಏನ್ ಮಾಡುತ್ತೆ, ಮಣ್ಣಲ್ಲಿ ಬೇರುಗಳಿಗೆ ಸಿಗದಷ್ಟು ದೂರದಲ್ಲಿರೋ ನೀರು, ಪೋಷಕಾಂಶಗಳನ್ನ ಹುಡುಕಿ ತಂದು ಗಿಡಕ್ಕೆ ಸಪ್ಲೈ ಮಾಡುತ್ತೆ. ಅಬ್ಬಾ, ಎಂಥ ಒಳ್ಳೆ ಡೀಲ್ ಅಲ್ವಾ? ಇಬ್ರಿಗೂ ಲಾಗ. ಈಗ ಈ ಫಂಗಸ್ ತನ್ನ ಕೆಲಸವನ್ನ ಹೇಗೆ ಮಾಡುತ್ತೆ ಅಂತ ನೋಡೋಣ. ಅದು ಹೈಫೆ ಅಂತ ಕರೆಯೋ ಸಣ್ಣ ಸಣ್ಣ ನೂಲಿನ ಎಳೆಗಳನ್ನ ಬೆಳೆಸುತ್ತೆ. ಇವು ಎಷ್ಟೊಂದು ಸಣ್ಣಗಿರುತ್ತೆ ಅಂದ್ರೆ ನಮ್ಮ ಕೂದಲಿನಷ್ಟು ದಪ್ಪ ಇರಲ್ಲ. ಗಿಡದ ಬೇರುಗಳಿಗಿಂತ 100 ಪಟ್ಟು ಸಣ್ಣ ಇರೋದ್ರಿಂದ ಮಣ್ಣಿನ ಸಣ್ಣ ಸಣ್ಣ ಜಾಗಗಳಿಗೂ ನುಗ್ಗಿ ಬೇರುಗಳಿಗೆ ತಲುಪೋಕೆ ಆಗದೇ ಇರೋ ನೀರು, ಗೊಬ್ಬರವನ್ನ ಹೀರಿಕೊಂಡು ಬರುತ್ತೆ. ಹಾಗಾದ್ರೆ ಈ ಪಾರ್ಟ್ನರ್ಶಿಪ್ ನಿಂದ ರೈತರಿಗಾಗೋ ಲಾಭವಾದ್ರೂ ಏನು? ಇದನ್ನ ನಾವು ಈ ಬಿಸ್ನೆಸ್ ನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಪ್ರತಿಫಲ ಅಂತ ಕರಿಬಹುದು. ಮುಖ್ಯವಾಗಿ 4 ದೊಡ್ಡ ಲಾಭಗಳಿವೆ. ಬನ್ನಿ ನೋಡೋಣ. ಮೊದಲನೇದಾಗಿ ಈ ನಂಬರ್ ನೋಡಿ, 100-1000 ಪಟ್ಟು. ನಂಬೋಕಾಗ್ತಿದ್ಯಾ? ಇದು ನಿಜ. ಮೈಕೋರೈಸಾ ಗಿಡದ ಬೇರುಗಳ ವಿಸ್ತೀರ್ಣವನ್ನ ಅಂದ್ರೆ ನೀರು, ಆಹಾರ ಹೀರ್ಕೊಳ್ಳೋ ಜಾಗವನ್ನ 100-1000 ಪಟ್ಟು ಜಾಸ್ತಿ ಮಾಡುತ್ತೆ. ಅಂದ್ರೆ ಗಿಡದ ಕೆಪಾಸಿಟಿ ಎಷ್ಟೊಂದು ಹೆಚ್ಚಾಗುತ್ತೆ ಅಂತ ಊಹಿಸ್ಕೊಳ್ಳಿ.
ಈ ಪಾರ್ಟ್ನರ್ಶಿಪ್ ನಿಂದ ರೈತರಿಗೆ ಸಿಗೋ 4 ಮೇನ್ ಬೆನಿಫಿಟ್ಸ್ಗಳು. 1, ಗೊಬ್ಬರದಲ್ಲಿರೋ ರಂಜಕವನ್ನ ಫ್ರೀಯಾಗಿ ತೆಗೆದುಕೊಡುತ್ತೆ. 2, ಬರಗಾಲದಲ್ಲಿ ಗಿಡಕ್ಕೆ ಇನ್ಶೂರೆನ್ಸ್ ಇದ್ದ ಹಾಗೆ. 3, ಮಣ್ಣನ್ನೇ ಬದಲಾಯಿಸಿ ಬಿಡುತ್ತೆ. 4, ರೋಗಗಳಿಂದ ಕಾಪಾಡುತ್ತೆ. ಇವು ಒಂದೊಂದರ ಬಗ್ಗೆನೂ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಮೊದಲನೇ ಲಾಭ ರಂಜಕ. ನೋಡಿ, ರಂಜಕ ಮಣ್ಣಲ್ಲಿ ಸುಲಭವಾಗಿ ಕರಗಲ್ಲ, ಅಲ್ಲಲ್ಲೇ ಗಟ್ಟಿಯಾಗಿ ಕೂತು ಬಿಡುತ್ತೆ. ಮೈಕೋರೈಸಾ ಏನ್ ಮಾಡುತ್ತೆ, ಸ್ಪೆಷಲ್ ಆಸಿಡ್ ಗಳನ್ನ ಬಿಟ್ಟು ಈ ಲಾಕ್ ಆಗಿರೋ ರಂಜಕವನ್ನ ಅನ್ಲಾಕ್ ಮಾಡಿ ಗಿಡಕ್ಕೆ ತಿನ್ಸುತ್ತೆ. ಇದರಿಂದ ನಾವು ಹಾಕಿದ DAP ಗೊಬ್ಬರ ವೇಸ್ಟ್ ಆಗಲ್ಲ, ಹಾಕಿದ ದುಡ್ಡಿಗೆ ಪೂರ್ತಿ ವಸೂಲಿ. ಎರಡನೇದು, ಇದು ಬರಗಾಲದ ಟೈಮಲ್ಲಿ ಒಂದು ಇನ್ಶೂರೆನ್ಸ್ ಇದ್ದ ಹಾಗೆ. ಹೇಗೆ ಅಂತೀರಾ? ಇದೆಲ್ಲ ಸಾವಿರಾರು ಎಳೆಗಳು ಒಂದು ದೊಡ್ಡ ಸ್ಪಂಜ್ ತರ ಕೆಲಸ ಮಾಡಿ ಮಣ್ಣಿನ ಆಳದಲ್ಲಿರೋ ಸಣ್ಣ ಹನಿಯನ್ನು ಬಿಡದೆ ಹೀರ್ಕೊಂಡು ಗಿಡಕ್ಕೆ ಕೊಡುತ್ತೆ. ಮಳೆ ಕೈ ಕೊಟ್ಟಾಗ ಮೈಕೋರೈಸಾ ಇಲ್ಲದ ಗಿಡಗಳು ಬೇಗ ಬಾಡಿ ಹೋಗ್ತವೆ. ಆದ್ರೆ ಈ ಪಾರ್ಟ್ನರ್ ಇರೋ ಗಿಡಗಳು ಹೆಚ್ಚು ದಿನ ಹಸಿರಾಗಿ ಧೈರ್ಯವಾಗಿ ನಿಲ್ತವೆ. ಮೂರನೇ ಲಾಭ ನಮ್ಮ ಮಣ್ಣಿನ ಆರೋಗ್ಯ. ಈ ಫಂಗಸ್ ಗ್ಲೋಮೆಲಿನ್ ಅನ್ನೋ ಒಂದು ನ್ಯಾಚುರಲ್ ಗಮ್ ಅಂದ್ರೆ ಅಂಟನ್ನ ಉತ್ಪತ್ತಿ ಮಾಡುತ್ತೆ. ಇದು ಮಣ್ಣಿನ ಕಣಗಳನ್ನ ಒಟ್ಟಿಗೆ ಹಿಡಿದಿಟ್ಟು ಮಣ್ಣು ಹೆಂಟೆಗಟ್ಟದ ಹಾಗೆ ಉದುರುದುರಾಗಿ ಮಾಡುತ್ತೆ. ಇದರಿಂದ ಮಣ್ಣಲ್ಲಿ ಗಾಳಿ ಆಡುತ್ತೆ, ನೀರು ಇಳಿಯುತ್ತೆ, ಮಣ್ಣು ಕೊಚ್ಚಿ ಹೋಗೋದು ಕೂಡ ಕಡಿಮೆ ಆಡುತ್ತೆ. 4ನೇದು, ರೋಗಗಳಿಂದ ರಕ್ಷಣೆ. ಇದು ಗಿಡಕ್ಕೆ ಡಬಲ್ ಪ್ರೊಟೆಕ್ಷನ್ ಕೊಡುತ್ತೆ. ಹೇಗೆ? 1, ಇದು ಬೇರಿನ ಸುತ್ತ ಒಂದು ಕೋಟೆಯ ಹಾಗೆ ಪದರವನ್ನ ಕಟ್ಟಿ ಬೇರುಕೊಳೆ ರೋಗದಂತಹ ಕೆಟ್ಟ ರೋಗಾಣುಗಳನ್ನ ಒಳಗೆ ಬಿಡಲ್ಲ. 2, ಗಿಡದ ಒಳಗಿನ ಇಮ್ಯೂನ್ ಸಿಸ್ಟಮ್ ಅನ್ನ ಜಾಗೃತಗೊಳಿಸಿ ಗಿಡ ಒಳಗಿಂದಲೇ ಸ್ಟ್ರಾಂಗ್ ಆಗುವ ಹಾಗೆ ಮಾಡುತ್ತೆ. ಈ ಚಾರ್ಟ್ ನೋಡಿದ್ರೆ ಸಾಕು, ಎಲ್ಲವೂ ಒಂದೇ ಸಲಕ್ಕೆ ಅರ್ಥ ಆಗ್ಬಿಡುತ್ತೆ. ವ್ಯತ್ಯಾಸ ನೋಡಿ, ಹಗಲು ರಾತ್ರಿ ಇದ್ದ ಹಾಗೆ. ಮೈಕೋರೈಸಾ ಇಲ್ಲ ಅಂದ್ರೆ ಬೇರುಗಳಿಗೆ ಶಕ್ತಿ ಕಡಿಮೆ, ಬರ ಬಂದ್ರೆ ತಕ್ಷಣ ಸುಸ್ತು, ಹಾಕಿದ ಗೊಬ್ಬರ ವೇಸ್ಟ್. ಆದ್ರೆ ಮೈಕೋರೈಸಾ ಇದ್ರೆ ಗಿಡದ ಕಥೆನೇ ಬೇರೆ. ಬೇರುಗಳ ವ್ಯಾಪ್ತಿ ಜಾಸ್ತಿ, ಗಿಡ ಫುಲ್ ಪವರ್ಫುಲ್. ಸರಿ, ಇಷ್ಟೆಲ್ಲ ಒಳ್ಳೇದು ಮಾಡೋ ಈ ಸೂಪರ್ ಪಾರ್ಟ್ನರ್ ಜೊತೆ ನಾವು ಚೆನ್ನಾಗಿರೋದು ಹೇಗೆ? ಈ ಫ್ರೆಂಡ್ಶಿಪ್ ಅನ್ನ ನಾವು ಹೇಗೆ ಕಾಪಾಡ್ಕೊಳ್ಬೇಕು? ಯಾಕಂದ್ರೆ ನಮ್ಮ ಕೆಲವು ಕೆಲಸಗಳು ಈ ಫ್ರೆಂಡ್ಶಿಪ್ ಅನ್ನ ಮುರಿದಾಕ್ಬೋದು. ಮೊದಲಿಗೆ ಯಾವ ಬೆಳೆಗಳು ಇದರ ಬೆಸ್ಟ್ ಫ್ರೆಂಡ್ಸ್ ಅಂತ ನೋಡೋಣ. ಸುಮಾರು 90% ಗಿಡಗಳಿಗೆ ಇದರಿಂದ ಲಾಭ ಇದೆ. ನಮ್ಮ ಹತ್ತಿ, ಮೆಕ್ಕೆಜೋಳ, ಗೋಧಿ, ಸೋಯಾಬೀನ್, ಹಾಗೆ ಚಣ, ತೊಗರಿಯಂತಹ ಬೇಳೆಕಾಳುಗಳು ಮತ್ತೆ ಹೆಚ್ಚಿನ ಎಲ್ಲಾ ತರಕಾರಿಗಳು ಇದರ ಜೊತೆ ಚೆನ್ನಾಗಿ ಹೊಂದ್ಕೊಳ್ತವೆ. ಆದ್ರೆ ಕೆಲವು ಬೆಳೆಗಳು ನಾವು ಸಿಂಗಲ್ ಅಂತ ಇರ್ತವೆ, ಅವು ಈ ಫಂಗಸ್ ಜೊತೆ ಸೇರ್ಕೊಳ್ಳಲ್ಲ. ಸಾಸ್ವೆ, ಎಲೆಕಾಸು, ಬೀಟ್ರೂಟ್, ಪಾಲಕ್, ಈ 3 ತರಕಾರಿಗಳಿಗೆ ಯಾವ್ದಕ್ಕೂ ಇದಕ್ಕೆ ಬಳಸ್ಬಾರ್ದು ಅಷ್ಟೇ. ಈ ತರದ ಬೆಳೆಗಳಿಗೆ ಇದನ್ನ ಹಾಕಿದ್ರೆ ಸುಮ್ನೆ ದುಡ್ಡು ವೇಸ್ಟ್. ಹಾಗಾಗಿ ಈ ಬೆಳೆಗಳಿಗೆ ಇದನ್ನ ಹಾಕಕ್ ಹೋಗ್ಬೇಡಿ. ನಮ್ಮ ಈ ಪಾರ್ಟ್ನರ್ ನ ಖುಷಿಯಾಗಿಡೋದು ಹೇಗೆ? ಸಿಂಪಲ್. 1, ಪದೇ ಪದೇ ಆಳವಾಡಿ ಉಳುಮೆ ಮಾಡಬೇಡಿ, ಅದು ಮಣ್ಣಲ್ಲಿರೋ ಇದರ ನೆಟ್ವರ್ಕ್ ಅನ್ನ ಹರಿದಾಕತ್ತೆ. 2, ಸ್ಟ್ರಾಂಗ್ ಆಗಿರೋ ಫಂಗಿಸೈಡ್ ಅಂದ್ರೆ ಶಿಲೀಂಧ್ರ ನಾಶಕಗಳನ್ನ ಬಳಸಬೇಡಿ. 3, ಜಾಸ್ತಿ ರಂಜಕದ ಗೊಬ್ಬರ ಹಾಕಬೇಡಿ, ಹಾಕಿದ್ರೆ ಗಿಡ ಸೋಮಾರಿ ಆಗ್ಬಿಡತ್ತೆ. 4, ಹೊಲವನ್ನ ಬೋಳಾಗಿ ಬಿಡದೆ ಹೊದಿಕೆ ಬೆಳೆಗಳನ್ನ ಬೆಳೀರಿ. ಇದನ್ನ ಬಳಸೋಕೆ ಬೆಸ್ಟ್ ಮತ್ತೆ ಅಗ್ಗದ ವಿಧಾನ ಅಂದ್ರೆ ಬೀಜೋಪಚಾರ. ಸ್ವಲ್ಪ ಬೆಲ್ಲದ ನೀರು ಅಥವಾ ಅನ್ನದ ಗಂಜಿ ತಗೊಂಡು ಅದರಲ್ಲಿ ಮೈಕೋರೈಸಾ ಪೌಡರ್ ಕಲಸಿ ಬೀಜಗಳಿಗೆ ಕೋಟಿಂಗ್. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನೀವೇನಾದ್ರೂ ಬೀಜೋಪಚಾರಕ್ಕೆ ಇದನ್ನ ಬಳಸಿದ್ರೆ ಬೆಲ್ಲದ ನೀರು ಇಲ್ಲ ಗಂಜಿ ನೀರಲ್ಲಿ ಹಾಕಿ ಇದನ್ನ ಈ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಬೀಜನ ಕಲಗಿಸ್ಬಿಟ್ಟು ಒಣಗಿಸ್ಬೇಕು, ಒಣಗಿಸಿ ಬಿತ್ತನೆ ಮಾಡಿಸ್ಬೇಕು. ಅದೇ ರೀತಿ ಯಾವ್ದು ಇದಿದೆ, ಯಾವ್ದು ನರ್ಸರಿಗಳಿಗೆ ಈ ಒಂದು ಪ್ರಾಡಕ್ಟ್ನ ನೀವು ಸ್ಪ್ರೇಲ್ ಕೊಡ್ಬೋದು, ಬೀಜಕ್ಕೂ ಕಲಸಿ ಕೊಡ್ಬೋದು ಮಾಡಿ. ಆಮೇಲೆ ನೆರಳಲ್ಲಿ ಒಣಗಿಸಿ ತಕ್ಷಣ ಬಿತ್ತನೆ ಮಾಡ್ಬಿಡಿ. ಇದರಿಂದ ಫಂಗಸ್ ಬೇರು ಹುಟ್ಟೋ ಜಾಗದಲ್ಲೇ ರೆಡಿಯಾಗಿರುತ್ತೆ, ತಕ್ಷಣ ತನ್ನ ಕೆಲಸ ಶುರು ಮಾಡ್ಕೊಡುತ್ತೆ. ಹಾಗಾದ್ರೆ ಕೊನೆಗೆ ಹೇಳೋದಾದ್ರೆ ಈ ಎಲ್ಲದರ ಸಾರಾಂಶ ಏನು? ಈ ಅದ್ಭುತ ಪಾರ್ಟ್ನರ್ಶಿಪ್ ನ ಬಾಟಮ್ ಲೈನ್ ಏನು? ಈ ಸ್ಲೈಡ್ ಅಲ್ಲಿರೋ ಉದಾಹರಣೆಯನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಮ್ಮ ಬೆಳೆಯನ್ನ ಒಂದು ಚಿಕ್ಕ ಸ್ಟ್ರಾ ಇಟ್ಕೊಂಡು ಬಾವಿಯಿಂದ ನೀರು ಕುಡಿಯೋಕೆ ಒದ್ದಾಡ್ತಿರೋ ಮನುಷ್ಯನಿಗೆ ಹೋಲಿಸಬಹುದು. ಅವನಿಗೆ ಎಷ್ಟು ಅಂತ ನೀರು ಸಿಗುತ್ತೆ ಹೇಳಿ? ಮೈಕೋರೈಸಾ ಅಂದ್ರೆ ಆ ಮನುಷ್ಯನ ಕೈಗೆ ಒಂದು ಉದ್ದ ದಪ್ಪ ಪೈಪ್ ಕೊಟ್ಟ ಹಾಗೆ. ಆಗ ಅವನು ಬಾವಿಯ ಆಳದಲ್ಲಿರೋ ನೀರನ್ನ ಕೂಡ ಸುಲಭವಾಗಿ ಹೊಟ್ಟೆ ತುಂಬಾ ಕುಡಿಯಬಲ್ಲ. ಅದ್ಭುತ ಅಲ್ವಾ? ಇದರ ಅರ್ಥ ತುಂಬಾನೇ ಸಿಂಪಲ್. ನಾವು ಗೊಬ್ಬರಕ್ಕೆ, ನೀರಿಗೆ ಅಂತ ಖರ್ಚು ಮಾಡೋ ದುಡ್ಡನ್ನ ಇದು ವೇಸ್ಟ್ ಆಗೋಗ್ ಬಿಡಲ್ಲ. ಮಣ್ಣಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ಗಿಡ ಪೂರ್ತಿಯಾಗಿ ಬಳಸ್ಕೊಳ್ಳೋ ಹಾಗೆ ಮಾಡುತ್ತೆ. ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ಗೆ ನಿಜವಾದ ಬೆಲೆ ಸಿಗೋ ಹಾಗೆ ನೋಡ್ಕೊಳ್ಳುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ,
ನಮ್ಮ ಜಮೀನಿನ ಅತಿ ದೊಡ್ಡ ಶಕ್ತಿ ನಾವು ಇನ್ನೂ ಸರಿಯಾಗಿ ಬಳಸ್ಕೊಳ್ಳದ ಪವರ್ ನಮ್ಮ ಕಾಲ ಕೆಳಗೆ ಇದೆಯಾ? ಬಹುಶಃ ನಾವು ನಮ್ಮ ಮಣ್ಣನ್ನ ನೋಡೋ ರೀತಿಯನ್ನೇ ಬದಲಾಯಿಸಬೇಕಾದ ಸಮಯ ಬಂದಿದೆ ಅನ್ಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ. ಓಕೆ ಲೀಡರ್ಸ್, ಗೊತ್ತಾಯ್ತಲ್ಲ ಮೈಕ್ರೋರೈಜಾ ಬಗ್ಗೆ. ನೋಡಿ, ಈ ಒಂದು ಪ್ರಾಟ್ ಏನಿದೆ 100 to 200 grams per acre. ಒಂದು ಎಕರೆಗೆ ಅಂದ್ರೆ 3 months ಕ್ರಾಪ್ ಏನಿದೆ, 3 months ಕ್ರಾಪಿಗೆ ಈರುಳ್ಳಿ ಇರ್ಬೋದು, ನೀವು ಟೊಮೊಟೊ ಗಿಡಕ್ಕೆ ಇರ್ಬೋದು, ಮೆಣಸಿನ್ಕಾಯಿ ಗಿಡಕ್ಕೆ ಇರ್ಬೋದು, ಈ ತರ ಯಾವುದೇ ಕ್ರಾಪ್ ಇದೆ 3 months ಕ್ರಾಪಿಗೆ 100 to 200 grams per acre ನೀರಲ್ಲಿ ಮಿಕ್ಸ್ ಮಾಡಿ ಭೂಮಿಲಿ ಹಾಕ್ಬೋದು. ಇಲ್ಲ ನಮ್ಮ ಗೊಬ್ಬರ ಏನಿದೆ ಸಾಯಿಲ್ ಗಾರ್ಡ್ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಭೂಮಿಗೆ ಹಾಕ್ಬೋದು. ಅದೇ ರೀತಿ ಇದನ್ನ ಸ್ಪ್ರೇ ಮಾಡಂಗಿಲ್ಲ, ಗಿಡದ ಮೇಲ್ಗಡೆ ಸ್ಪ್ರೇ ಮಾಡಂಗಿಲ್ಲ ಪ್ಲೀಸ್. ಗಿಡದ ಕೆಳಗಡೆ ಬೇರ್ಗಳು ಏನಿದೆ ಬೇರ್ಗಳಿಗೆ ಸ್ಪ್ರೇ ಮಾಡ್ಬೋದು. ಇಲ್ಲ ಖಾಲಿ ಮಣ್ಣಿಗೆ ಸರ್ ಬೊದ ಕಟ್ಟಿದ್ದಾರೆ ಮೆಣಸಿನಕಾಯಿ ಗಿಡ ಟೊಮಟೊ ಗಿಡ ಹಾಕ್ಲಿಕ್ಕೆ, ಆ ಬದುಕಿನ ನೀವು ಸ್ಪ್ರೇ ಮಾಡಿ ಅವತ್ತೇ ನಾಟಿ ಮಾಡ್ಬೋದು. ಇದನ್ನ ಈ ವಾಮ್ ಕಾಪ್ ಏನಿದೆ ಇದು ಅಡಿಕೆ ಗಿಡಕ್ಕೆ, ಅಡಿಕೆ, ಕಾಫಿ ಈ ತರ ಗಿಡಗಳಿಗೆ ನೀವು ಇದನ್ನ ನೀರಲ್ಲಿ ಕಲಗಿಸಿ ಗಿಡದ ಬಿಟ್ಟು ಸ್ವಲ್ಪ ದೂರ ಹಾಕ್ಬೇಕು. ಅಡಿಕೆ ಗಿಡಗಳಿಗೆ ಗಿಡ ಬಿಟ್ಟು ಸ್ವಲ್ಪ ದೂರ ಹಾಕ್ಬೇಕು. ಇದೇನಿದೆ 100 ಗ್ರಾಮ್ ಅಡಿಕೆ ಗಿಡಗಳಿಗೆ 200 ಲೀಟರ್ ನೀರಿಗೆ 100 ಗ್ರಾಮ್ ಬಳಸೋದ್ರಿಂದ 100% ಬಹಳ ಅದ್ಭುತವಾದಂತ ರಿಸಲ್ಟ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಎಕರೆಗೆ 600 ಗಿಡ ಇರ್ತವೆ. 600 ಗಿಡ ಇದೆ ಅಂದ್ರೆ ನೀವು 1 ಲೀಟರ್ ಒಂದು ಗಿಡಕ್ಕೆ ಅಂದ್ರೆ 600 ಲೀಟರ್ ನೀರು ತಗೋಬೇಕಾದ್ರೆ ಮೂರ್ ಡ್ರಮ್ ತಗೋಬೇಕಾಗುತ್ತೆ 200 ಲೀಟರ್ದು. ಕರೆಕ್ಟಾ? ಅಂದ್ರೆ 3 ಡ್ರಮ್ಮಿಗೆ ಒಂದೊಂದು ಹಾಕೋದ್ರಿಂದ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಸರ್ ನಮ್ದು ಬೆಳೆ ಚೆನ್ನಾಗಿ ಬರ್ಬೇಕು, ಇನ್ನೂ ಹೆಚ್ಚಿನ ರಿಸಲ್ಟ್ ಬರ್ಬೇಕು, ನಮ್ ಗಿಡ ಇನ್ನೂ ಹೆಲ್ತಿ ಆಗಿರ್ಬೇಕು ಅಂದ್ರೆ ನೀವು ಒಂದು ಎಕರೆಗೆ ನೀವು ಡಬಲ್ ಹಾಕ್ಬೋದು. 200 ಲೀಟರ್ ಡ್ರಮ್ಮಿಗೆ 200 ಗ್ರಾಮ್ ಹಾಕೋದ್ರಿಂದ ಅದ್ಭುತವಾದ ರಿಸಲ್ಟ್ ತೆಗಿಬಹುದು. ಕಾಫಿಗೂ ಸಮೇತ ಗೊಬ್ಬರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ, ನಮ್ಮ ಗೊಬ್ಬರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ಚೆಲ್ಲಿಸ್ಬೋದು, ಚೆಲ್ಲಿಸಿ ನೀರ್ ಬಿಡ್ಬೋದು. ಅರ್ಥ ಆಯ್ತು ಅನ್ಕೊಂಡಿದೀನಿ ವಾಮ್ ಕಾಪ್ ಬಗ್ಗೆ.